ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಕಿದ್ರೆ ಬರುವಂಥ ದಿನಗಳು ಧನುರಾಶಿಯವರಿಗೆ 24 ಇಂದ 31 ವರೆಗೂ ಯಾವ ರೀತಿಯಾದಂಥದ್ದೆಲ್ಲ ಎನರ್ಜಿಯನ್ನ ಕೊಡ್ತಾ ಇದ್ದಾವೆ. ಅವರ ಒಂದು ರಿಲೇಶನ್ಶಿಪ್ ಇರ್ಬೋದು, ಅವರ ಒಂದು ಕರಿಯರ್ ಮತ್ತೆ ಅವರ ಒಂದು ಜಾಬ್ ಆಸ್ಪೆಕ್ಟ್ ಏನಿದೆ ಅದನ್ನೆಲ್ಲ ನೋಡ್ಕೊಂಡು ಬರೋಣ. ಇನ್ನುವರೆಗೂ ನೀವು ರೀಡಿಂಗಿಗೆ ಅಲೈನ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ರೀಡಿಂಗಿಗೆ ಅಲೈನ್ ಆಗಿ ತುಂಬಾ ಅಕ್ಯುರೇಟ್ ಆದಂತಹ ರೀಡಿಂಗ್ ನಿಮಗೆ ಬರುತ್ತೆ. ಮತ್ತೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು. ಎಷ್ಟು ರೆಸನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಯಾಕಂತಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಸೊ ಗೈಡೆನ್ಸ್ ಕೂಡ ನಾವು ನೋಡ್ಕೊಂಡು ಬರೋಣ ಏನಿದೆ ಅಂತ ಹೇಳಿ. ಮತ್ತೆ ರೀಡಿಂಗ್ ಅನ್ನ ಇನ್ನೊಬ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಕಾಲೀಗ್ಸ್ ಯಾರಿರ್ತಾರೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾರಿರ್ತಾರೆ ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಮತ್ತೆ ನನಗೂ ಕೂಡ ನಿಮ್ ಕಡೆಯಿಂದ ಒಂದು ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಬರುವಂತ ದಿನಗಳು ಧನುರಾಶಿಯವರಿಗೆ ಅವರ ಒಂದು ಕರಿಯರ್ ಏನ್ ಹೇಳ್ತಾ ಇದೆ, ಏನಾದ್ರೂ ತೊಂದರೆಗಳು ಬರ್ತಾ ಇದೆಯಾ, ಮತ್ತೆ ತೊಂದರೆಗಳು ಬಂದ್ರೆ ಯೂನಿವರ್ಸ್ ಏನ್ ಗೈಡೆನ್ಸ್ ಕೊಡ್ತಾ ಇದೆ ಅದನ್ನ ಕೂಡ ನೋಡ್ಕೊಂಡು ಬರೋಣ. ಓಕೆ, ರಿಲೇಶನ್ಶಿಪ್ ಯಾವ ರೀತಿ ಇರುತ್ತೆ, ಓಕೆ. ಹಾಗಿದ್ರೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ. ಬರುವಂತ ದಿನಗಳು ಯಾವ ರೀತಿಯಾದಂಥದ್ದೆಲ್ಲ ಎನರ್ಜೀಸ್ ಬರ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ನಾನಿಲ್ಲಿ ನೋಡ್ತಾ ಇದ್ದೀನಿ ಹೆಲ್ತ್ ಆಸ್ಪೆಕ್ಟ್ ಇಂದ ಯಾಕೋ ಮನಸ್ಸಿಂದ ತುಂಬಾನೇ ವಿಚಾರಗಳು ನೆಗೆಟಿವಿಟಿ ಅನ್ನೋದು ತುಂಬಿಕೊಂಡಿದೆ. ಮನಸ್ಸಲ್ಲಿ ಏನೋ ವಿಚಾರ ಮಾಡ್ತಾ ಇದ್ದೀರಾ ಧನುರಾಶಿಯವರಿಗೆ. ಈ ಒಂದು ರೀಡಿಂಗ್ ನಾನು ಹೇಳ್ತಾ ಇರುವಂತದ್ದು ಹೆಲ್ತ್ ಆಸ್ಪೆಕ್ಟ್ ಇಂದ. ನಾನಿಲ್ಲಿ ನೋಡ್ತಾ ಇರುವಂತದ್ದು ಯಾಕೋ ಮನಸ್ಸಲ್ಲಿ ಏನೋ ಒಂದು ನೋವನ್ನ ಇಟ್ಕೊಂಡಿದ್ರಿ. ಸೊ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ರಿ, ಅದು ಡಿಪ್ರೆಷನ್ ಅಲ್ಲಿ ಸ್ಟ್ರೆಸ್ ಅಲ್ಲಿ ಇರುವಂತದ್ದು ಏನೋ ಒಂದು ನಿಮ್ಗೆ ಕಾಡ್ತಾ ಇದೆ ತಲೆಯಲ್ಲಿ. ಮತ್ತೆ ಇನ್ನು ನಾನು ನೋಡ್ತಾ ಇದ್ರೆ ಯಾವುದೋ ಒಂದು ಅಡಿಕ್ಷನ್ ಅಲ್ಲಿ ಇದ್ದೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಏನೋ ಒಂದು ಹಾರ್ಮ್ಫುಲ್, ನಿಮ್ಗೆ ಹಾರ್ಮ್ಫುಲ್ ಆಗಿರುವಂತ ಅಡಿಕ್ಷನ್ಸ್, ಯಾವುದೋ ಒಂದು ಲೇಸಿನೆಸ್ ಇರ್ಬೋದು, ಡ್ರಿಂಕಿಂಗ್ ಇರ್ಬೋದು, ಅಥವಾ ನಿಮ್ಮ ಒಂದು ಸ್ಮೋಕಿಂಗ್ ಅಂತ ಇರ್ಬೋದು, ಸ್ಕ್ರೀನ್ ಟೈಮಿಂಗ್ ಅಂತ ಇರ್ಬೋದು. ಇವಾಗ ಮೊಬೈಲ್ ಕೂಡ ಒಂದು ಅಡಿಕ್ಷನ್ ಅಂತಾನೆ ನಾವು ಹೇಳ್ಬೋದು. ಸ್ವಲ್ಪ ಅದರಲ್ಲಿ ನೀವು ಹೋರಾಡ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ ಕ್ಲಿಯರ್ ಆಗಿ. ಈಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನೀವು ಆ ಒಂದು ಝೋನ್ ಅಲ್ಲಿ ಇದ್ದೀರಾ. ಓಕೆ, ತುಂಬಾನೇ ವಿಚಾರ ಮಾಡ್ತಾ ಇರುವಂತದ್ದು. ಮತ್ತೆ ಇಷ್ಟೇ ಅಲ್ಲ, ನಿಮ್ಗೆ ಅದು ಯಾವ ರೀತಿ ಅಂತಂದ್ರೆ ತುಂಬಾ ಒಳಗಿಂದ ನಿಮ್ಗೆ ಅದು ತಿಂತಾ ಇದೆ. ಮನಸ್ಸಿಂದನೂ ನೀವು ತುಂಬಾ ನೋವನ್ನ ಅನುಭವಿಸ್ತಾ ಇದ್ದೀರಾ, ಫಿಸಿಕಲಿನೂ ಕೂಡ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಡೈರೆಕ್ಟ್ ಆಗಿ ರಿಲೇಟ್ ಮಾಡೋದು ನಿಮ್ಮ ಫಿಸಿಕಲ್ ಹೆಲ್ತ್ ಮೇಲೆ. ಸೊ ಧನುರಾಶಿಯವರೇ ಯಾವ ಒಂದು ಅಡಿಕ್ಷನ್ ಅಲ್ಲಿ ಇದ್ದೀರಾ, ಅದು ನಿಮ್ಗೆ ತುಂಬಾನೇ ನೋವು ಕೊಡುವಂತ ವಿಚಾರ. ಅದರಿಂದ ನೀವು ಹೊರಗಡೆ ಬರ್ಲೇಬೇಕು. ಇಲ್ಲ ಅಂತಂದ್ರೆ ತುಂಬಾನೇ ಹೆಲ್ತ್ ಇಶ್ಯೂಸ್ ನಿಮ್ಗೆ ತುಂಬಾನೇ ಕಾಡುತ್ತೆ. ಓಕೆ, ನೋಡಿ ನೆಕ್ಸ್ಟ್ ಕಾರ್ಡ್ ಕೂಡ ಅದೇ ಬರ್ತಾ ಇರುವಂತದ್ದು ನನ್ಗೆ. ಇನ್ ಫ್ಯೂಚರ್ ಅಲ್ಲಿ ಕೂಡ ನೀವೇನಾದ್ರೂ ಅಡಿಕ್ಷನ್ ಇಂದ ಹೊರಗಡೆ ಬರ್ಲಿಲ್ಲ ಅಂತಂದ್ರೆ ಡೆಫಿನೆಟ್ ಆಗಿ ಹೇಳ್ತೀನಿ ನಿಮ್ಗೆ ಏನಾದ್ರೂ, ಅಗೇನ್ ನಾನು ಹೇಳೋದು ಇದು ಒಂದು ಜನರಲ್ ರೀಡಿಂಗ್ ಮಾತ್ರ. ಸೊ ಪರ್ಸನಲ್ ರೀಡಿಂಗ್ ಆಗಿ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ನಾನು ನಿಮ್ಗೆ ಇಮೇಲ್ ಐ ಡಿಯನ್ನ ಕಳಿಸ್ತೀನಿ. ಬಟ್ ನೋಡಿ ಜನರಲ್ ಆಸ್ಪೆಕ್ಟ್ ಇಂದ ಹೇಳ್ತಾ ಇದ್ದೀನಿ. ಯಾರ್ಯಾರು ಇದಕ್ಕೆ ರಿಲೇಟ್ ಮಾಡ್ಕೊಳ್ತಾರೆ, ಯಾರ್ಯಾರು ಅಡಿಕ್ಷನ್ ಅಲ್ಲಿ ಇದೀರಾ ಅಂತ ನಿಮ್ಗೆ ಅನ್ಸುತ್ತೆ, ಅವರಿಗೆ ನಾನು ಹೇಳ್ತಾ ಇರುವಂತದ್ದು, ಇವಾಗ ನೀವು ಇದನ್ನ ಏನಾದ್ರೂ ಅವಾಯ್ಡ್ ಮಾಡ್ಲಿಲ್ಲ, ಏನಾದ್ರೂ ನೀವು ಇದನ್ನ ತಡಿ ಹಾಕ್ಲಿಲ್ಲ ಅಂತಂದ್ರೆ ಇನ್ ಬರುವಂತ ಸಿಚುವೇಶನ್ ನಿಮ್ಗೆ ತುಂಬಾನೇ ಪ್ರಾಬ್ಲಮೆಟಿಕ್ ಆಗುವಂತದ್ದು ಇರುತ್ತೆ. ಓಕೆ, ಅಫ್ಕೋರ್ಸ್ ಇವಾಗ ನೀವು ಅದರಿಂದ ಹೊರಗಡೆ ಬರ್ತೀರಾ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಏನೋ ಒಂದು ದೊಡ್ಡದಾಗಿ ನೀವು ಅದರಿಂದ ಹೊರಗಡೆ ಬರೋದಕ್ಕಿಂತ ಮುಂಚೆ ನೀವಾಗ್ಲೇನೆ ನೀವು ಅದನ್ನ ಥಿಂಕ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ನನ್ಗೆ ಇದು ತೊಂದರೆ ಆಗ್ತಾ ಇದೆ ಅಂತ ನೀವೇನಾದ್ರೂ ಅನ್ಕೊಂಡು ಹೊರಗಡೆ ಬರೋ ಹಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಹುದು. ಓಕೆ, ಹಾಗಾಗಿ ಸ್ವಲ್ಪ ನೋಡಿ ಹೆಲ್ತ್ ಕಡೆ ನೀವು ಗಮನ ಕೊಡ್ಲೇಬೇಕಾಗತ್ತೆ. ಮತ್ತೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ ನೋಡಿ, ನಿಮ್ಗೆ ಸ್ವಲ್ಪ ಸ್ಟ್ರೆಸ್, ಎಂಗ್ಸೈಟಿ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಬರ್ಡನ್ ಏನ್ ಅನಿಸ್ತಾ ಇದೆ ಅದನ್ನ ಅವಾಯ್ಡ್ ಮಾಡಿ. ಜಾಸ್ತಿ ನೀವು ಬರ್ಡನ್ ಅಂತ ಅನಿಸ್ತಾ ಇದ್ರೆ ಹೆಚ್ಚು ಟೈಮ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನೀವು ಟೈಮ್ ಅನ್ನ ಸ್ಪೆಂಡ್ ಮಾಡಿ. ಯಾರು ನಿಮ್ಗೆ ಹಾರ್ಟ್ಗೆ ತುಂಬಾ ಕನೆಕ್ಟೆಡ್ ಇರ್ತಾರೆ ಅವ್ರ ಜೊತೆಗೆ ನೀವು ಟೈಮ್ ಅನ್ನ ಸ್ಪೆಂಡ್ ಮಾಡಿ. ಅಂದ್ರೆ ನಿಮ್ಗೆ ಜಾಸ್ತಿ ಇದು ಫಿಸಿಕಲಿ ಇಂಪ್ಯಾಕ್ಟ್ ಆಗೋದಿಲ್ಲ. ಮತ್ತೆ ನೀವು ಇನ್ನೂ ಒಂದು ಹೇಳ್ಬೇಕು ಅಂತಂದ್ರೆ, ಸ್ವಲ್ಪ ನೀವು ಮೆಡಿಟೇಷನ್ ಈ ರೀತಿ ಎಲ್ಲ ನೀವು ಮಾಡಿದಾಗ ಸ್ವಲ್ಪ ನೀವು ಫಿಸಿಕಲಿ ಕೂಡ ಸ್ವಲ್ಪ ಮೆನಿಫೆಸ್ಟ್ ಮಾಡ್ಕೊಳ್ಳಿ. ಅನ್ಕೊಳ್ಳಿ ನಾನೆಲ್ಲ ಚೆನ್ನಾಗಿದ್ದೀನಿ, ನನ್ಗೆ ಏನೂ ಆಗ್ತಾ ಇಲ್ಲ ಅಂತ ಹೇಳಿ. ನೀವು ಎಷ್ಟು ಮೆನಿಫೆಸ್ಟೇಷನ್ ಅನ್ನುವಂಥದ್ದು ತುಂಬಾ ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬಹುದು. ಸೊ ಒಂದು ಮೆಡಿಟೇಷನ್ ಮಾಡಿ ನೀವೇನದಕ್ಕೆ ಮೆನಿಫೆಸ್ಟ್ ಮಾಡ್ತೀರಾ ಖಂಡಿತವಾಗೂ ಅದು ಆಗುತ್ತೆ. ಬಟ್ ನಿಮ್ಗೆ ಅದು ಬಿಲೀಫ್ ಇರ್ಬೇಕಷ್ಟೇ. ಓಕೆ, ಹಾಗಾಗಿ ಇಲ್ಲಿ ನನ್ಗೆ ಅನಿಸ್ತಾ ಇರುವಂತದ್ದು ಸ್ವಲ್ಪ ಮೆನಿಫೆಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಏನ್ ತೊಂದರೆಗಳಾಗ್ತಾ ಇದೆ ಅದರಿಂದ ಹೊರಗೆ ಬರೋದಕ್ಕೆ ನೀವು ಪ್ರಯತ್ನ ಪಡ್ತಾ ಇಲ್ಲ, ಅದನ್ನ ಪ್ರಯತ್ನ ನೀವು ಪಡ್ಬೇಕು. ನಿಮ್ಮಷ್ಟಕ್ಕೆ ನೀವು ಮೊದಲು ಇನಿಷಿಯೇಟಿವ್ ತಗೋಬೇಕು ಅಂತ ಹೇಳ್ತಾ ಇರುವಂತದ್ದು ಗೈಡೆನ್ಸ್ ನಿಮ್ಗೆ. ನಿಮ್ಮಷ್ಟಕ್ಕೆ ನೀವು ಇನಿಷಿಯೇಟಿವ್ ತಗೋಬೇಕು.
ಬೇರೆದವರು ನೋಡಿ ಹೆಲ್ತ್ ವೈಸ್ ಅಂತ ಬಂದಾಗ ನೀವೇ ಏನು ಇನಿಷಿಯೇಟಿವ್ ತಗೋತೀರಾ ಅಲ್ಲಿ ನಿಮ್ಗೆ ಏನು ತೊಂದರೆಗಳಾಗೋದಿಲ್ಲ. ಬಟ್ ಬೇರೆದವರು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ನಿಮ್ಗೇನೋ ತೊಂದರೆ ಆಗ್ತಾ ಇದೆಯಾ, ಪ್ಲೀಸ್ ನಿಮ್ಮ ಒಂದು ಯಾರು ರಿಲೇಟಿವ್ಸ್ ಇರ್ತಾರೆ, ನಿಮ್ಗೆ ಹತ್ತಿರದವ್ರು ಯಾರು ಇರ್ತಾರೆ, ಅವ್ರ ಜೊತೆಗೆ ನೀವು ಏನ್ ಮಾಡ್ಬೇಕು, ಸ್ವಲ್ಪ ಜಾಸ್ತಿ ಟೈಮ್ ಅನ್ನ ಸ್ಪೆಂಡ್ ಮಾಡಿ. ಡೆಫಿನೆಟ್ ಆಗಿ ನಿಮ್ಗೆ ವರ್ಕೌಟ್ ಆಗುತ್ತೆ. ಓಕೆ, ಹಾಗಾಗಿ ಅಷ್ಟೇ. ನಿಮ್ಗೆ ತೊಂದರೆ ಅಂತ ಅನಿಸ್ತಾ ಇದೆ ಅಂತಂದ್ರೆ ಕನ್ಸಲ್ಟ್ ಮಾಡಿ, ಯಾರಿಗಾದ್ರೂ ಒಳ್ಳೆ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ. ಇದರಿಂದ ನಿಮ್ಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ವಾ, ಒಳ್ಳೆ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ, ಅವ್ರು ನಿಮ್ಗೆ ಗೈಡೆನ್ಸ್ ಮಾಡ್ತಾರೆ. ನಿಮ್ಮಷ್ಟಕ್ಕೆ ನೀವು ಏನೇನೋ ಅನ್ಕೊಂಡ್ ಕೂಡ್ಲಿಕ್ಕೆ ಹೋಗ್ಬೇಡಿ ಅನ್ನೋವಂಥದ್ದು ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಹೇಳ್ತಾ ಇದೆ. ಇನ್ನು ನಾನು ನಿಮ್ಮ ಒಂದು ಕರಿಯರ್ ಅನ್ನ ನೋಡ್ತಾ ಇದ್ದೀನಿ. ಅಫ್ಕೋರ್ಸ್ ಕರಿಯರ್ ತುಂಬಾನೇ ಚೆನ್ನಾಗಿರುವಂತ ಕಾರ್ಡ್ಸ್ ಎಲ್ಲ ಬಂದಿದೆ, ತುಂಬಾ ಚೆನ್ನಾಗಿರುವಂತದ್ದು. ನೋಡಿ, ದ ಸನ್ ಕಾರ್ಡ್ ಬಂದಿದೆ. ಒಳ್ಳೆ ಒಂದು ಅಪಾರ್ಚುನಿಟಿ, ಒಳ್ಳೆ ಒಂದು ಬಿಸ್ನೆಸ್ ಅಲ್ಲಿ ಗ್ರೋತ್ ಅನ್ನ ಕಾಣ್ತಾ ಇದ್ದೀರಾ. ನಾನಿಲ್ಲಿ ನೋಡ್ತಾ ಇರುವಂತದ್ದು ಸೊ ಏನಿದೆ ಬಿಸ್ನೆಸ್ ವೈಸ್ ನಾನು ನೋಡ್ತಾ ಇದ್ರೆ, ಇದಕ್ಕಿಂತ ಮುಂಚೆ ತುಂಬಾ ಟ್ರಾವೆಲಿಂಗ್ ಎಲ್ಲ ಆಗಿದೆ ನಿಮ್ದು ಅಂತ ಅನಿಸ್ತಾ ಇದೆ. ಇದಕ್ಕಿಂತ ಮುಂಚೆ ಬಿಸ್ನೆಸ್ ವೈಸ್ ನೀವೆಲ್ಲ ಅಬ್ರಾಡ್ ಇರ್ಬೋದು ಅಥವಾ ಔಟ್ ಆಫ್ ಸ್ಟೇಷನ್ ಇರ್ಬೋದು, ಎಲ್ಲ ಟ್ರಾವೆಲಿಂಗ್ ಎಲ್ಲ ಮುಗಿಸ್ ಬಂದಿದ್ದೀರಾ. ಸೊ ಒಳ್ಳೆ ಒಂದು ಇದು ಹಾಕಿದೆ, ಏನಂತಂದ್ರೆ ನಿಮ್ ಕಡೆಯಿಂದ ಎಫರ್ಟ್ ಅನ್ನ ಹಾಕಿದೀರಾ. ಓಕೆ, ಬೇರೆ ಬೇರೆ ಕಡೆ ಎಲ್ಲ ಹೋಗಿ ನಿಮ್ಮ ಬಿಸ್ನೆಸ್ ಅನ್ನ ಇನ್ನೂ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಎಲ್ಲ ಮಾಡಿದೀರಾ ಅಂತ ಅನಿಸ್ತಾ ಇದೆ. ಸೊ ಅದೇ ನಿಮ್ಗೆ ಫ್ರೂಟ್ಫುಲ್ ರಿಸಲ್ಟ್ ಆಗಿ ಕಾಣ್ತಾ ಇರುವಂತದ್ದು. ನೆಕ್ಸ್ಟ್ ನಿಮ್ಗೆ ಇಲ್ಲಿ ತುಂಬಾ ಒಂದು ಗ್ರೋತ್ ಕಾಣ್ತಾ ಇದೆ. ಓಕೆ, ನೀವೇನು ಹೆಚ್ಚು ಟೈಮ್ ತಗೊಂಡಿಲ್ಲ ನಿಮ್ಮ ಗ್ರೋತ್ ಅನ್ನ ಕಾಣೋದಕ್ಕೆ. ಬಿಸ್ನೆಸ್ ಅಲ್ಲಿ ತುಂಬಾ ಕಡಿಮೆ ಸಮಯದಲ್ಲಿ ಏನ್ ಎಫರ್ಟ್ ಹಾಕಿದೀರಾ ಅದಕ್ಕೆ ನಿಮ್ಗೆ ಫ್ರೂಟ್ಫುಲ್ ರಿಸಲ್ಟ್ ಬಂದಿದೆ ಅಂತ ಹೇಳ್ಬಹುದು. ಓಕೆ, ಬಟ್ ನೋಡಿ ಇಲ್ಲಿನೂ ಕೂಡ ನಿಮ್ಗೆ ಒಂದು ಏನ್ ಹೇಳೋದು ಅಂತಂದ್ರೆ, ಕಡಿಮೆ ಸಮಯದಲ್ಲಿ ನಿಮ್ಗೆ ಏನು ಇದೊಂದು ರಿಸಲ್ಟ್ ಬಂದಿದೆ, ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ಗ್ರೋತ್ ಅನ್ನ ಕಾಣ್ತಾ ಇದ್ದೀರಾ. ತುಂಬಾ ಚೆನ್ನಾಗಿರುವಂತ ನಿಮ್ಗೆ ಇದು ಬರ್ತಾ ಇದೆ, ಏನು ರಿಸಲ್ಟ್ ಬರ್ತಾ ಇದೆ. ಬಟ್ ಇದನ್ನ ಯಾವುದೇ ಕಾರಣಕ್ಕೂ ನೀವು ನೆಗ್ಲಿಜೆನ್ಸಿ ತಗೊಳ್ಳಿಕ್ ಹೋಗ್ಬೇಡಿ. ಓಕೆ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವೊಂದ್ ಸಾರಿ ಒನ್ಸ್ ನಮ್ಗೆ ಏನಾದ್ರೂ ರಿಸಲ್ಟ್ ಬಂತು, ಚೆನ್ನಾಗಿ ರಿಸಲ್ಟ್ ಬಂದ ನಂತರ ನಾವೇನ್ ಮಾಡ್ತೀವಿ, ಆ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಬಗ್ಗೆ ಸ್ವಲ್ಪ ನೆಗ್ಲೆಕ್ಟ್ ಅನ್ನ ಮಾಡ್ತೀವಿ. ಹಾಗಾಗಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ, ನೆಕ್ಸ್ಟ್ ನಿಮ್ಗೆ ಹೇಳ್ತಾ ಇರುವಂತದ್ದು ಏನಂತಂದ್ರೆ, ಸ್ವಲ್ಪ ನೀವೇನ್ ಎಫರ್ಟ್ ಹಾಕ್ತಾ ಇದ್ದೀರಾ ಅದನ್ನ ಕಂಟಿನ್ಯೂ ಇಟ್ಕೊಳ್ಳಿ. ಅದ್ರ ಮೇಲೆ ನೆದರಿರ್ಲಿ. ಯಾವುದೇ ಕಾರಣಕ್ಕೂ ಇನ್ನೊಬ್ರಿಗೆ ಬಿಟ್ಕೊಡ್ಲಿಕ್ಕೆ ಹೋಗ್ಬೇಡಿ, ನೆಗ್ಲಿಜೆನ್ಸಿ ಮಾಡೋದು ಬೇಡ. ಇನ್ನು ನೀವು ಎಷ್ಟು ಇದ್ರ ಮೇಲೆ ವರ್ಕ್ ಮಾಡ್ತೀರಾ, ಪ್ರೆಸೆಂಟ್ ಮೂಮೆಂಟು ವರ್ಕ್ ಮಾಡ್ತಾ ಇದ್ದೀರಾ, ಇನ್ನು ನೀವು ಏನ್ ಮಾಡ್ತೀರಾ, ಇನ್ನು ಹೆಚ್ಚು ಏನ್ ಮಾಡ್ತೀರಾ, ಡೆಫಿನೆಟ್ ಆಗಿ ಹೇಳ್ತೀನಿ ಇನ್ನು ಚೆನ್ನಾಗಿ ನಿಮ್ಗೆ ಗ್ರೋತ್ ಆಗುತ್ತೆ. ಓಕೆ, ಯಾಕಂತಂದ್ರೆ ಎಲ್ಲ ರಿಸೋರ್ಸಸ್ ಇದೆ ಇವಾಗ ನಿಮ್ಮ ಹತ್ರ. ಒಂದೇನಂತಂದ್ರೆ ನೀವು ಸೆಲ್ಫಿಶ್ ಆಗೋದು, ಈಗೋಸ್ಟಿಕ್ ಆಗೋದು, ಕೇರ್ಲೆಸ್ ಆಗೋದು, ಸ್ವಲ್ಪ ಜಾಸ್ತಿ ಆಸೆ ಅಂದ್ರೆ, ಈಗ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಸಪೋಸ್ ನೀವು 1000 rupees ಮಾಡಿದೀರಾ, 1500 ನಿಮ್ಗೆ ರಿಟರ್ನ್ ಆಗ್ತಾ ಇದೆ. ಓಕೆ, ಸೊ ಅದು ನಿಮ್ಗೆ ಬೆನಿಫಿಟ್, ಯಾಕಂದ್ರೆ ನೀವು ಮಾಡಿರೋದು 1000, ನಿಮ್ಗೆ ಬರ್ತಾ ಇರೋಂಥದ್ದು 1500 ಅಂತಂದ್ರೆ ನಿಮ್ಗೆ ಅದು ಬೆನಿಫಿಟ್ ಇರೋದೆ ಎಲ್ಲ ತೆಗೆದ್ಬಿಟ್ಟು. ಬಟ್ ಇನ್ನು ನೀವು ಗ್ರೀಡಿ ಆಗಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿ ಈ ರೀತಿದೆಲ್ಲ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿಕ್ ಹೋಗ್ಬೇಡಿ, ಸ್ವಲ್ಪ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಇನ್ನು ಅದು ನಿಮ್ಗೆ ಹೇಳ್ತಾ ಇರುವಂತದ್ದು. ಓಕೆ, ಚೆನ್ನಾಗಿದೆ ಕರಿಯರ್ ವೈಸ್ ಇವಾಗ ಏನ್ ನಾನು ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಫುಲ್ ಫೋಕಸ್ ಇದೆ ನಿಮ್ದು. ಓಕೆ, ಫೋಕಸ್ ಅನ್ನ ನೀವು ಸ್ವಲ್ಪ ಅಂದ್ರೆ ಕಡಿಮೆ ಮಾಡ್ಕೊಳಿಕ್ ಹೋಗ್ಬೇಡಿ, ಯಾಕಂದ್ರೆ ಇದು ಒಂದು ಪೀಕ್ ಲೆವೆಲ್ ಹೋಗುವಂತ ಟೈಮ್ ನಿಮ್ದು ಕರಿಯರ್ ಅಲ್ಲಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಅದನ್ನ ನಿಮ್ಮಷ್ಟಕ್ಕೆ ನೀವೇ ಅದನ್ನ ಹಾಳು ಮಾಡ್ಕೊಳಿಕ್ ಹೋಗ್ಬೇಡಿ. ಸ್ವಲ್ಪ ಫೋಕಸ್ ಮಾಡಿದ್ರೆ ಇನ್ ಫ್ಯೂಚರ್ ಅಲ್ಲಿ ಏನೋ ಚೆನ್ನಾಗಿದೆ ರಿಸಲ್ಟ್ ಕೂಡ. ಓಕೆ, ಸಕ್ಸಸ್ ಸಿಗುತ್ತೆ. ನಿಮ್ಗೆ ಏನ್ ಲಾಸಸ್ ಆಗಿರುತ್ತೆ ಅದರಲ್ಲಿ ರಿಕವರಿ ಆಗುವಂತ ಚಾನ್ಸ್ ಇದೆ. ಪಾಸಿಟಿವ್ ಔಟ್ಕಮ್ ಡೆಫಿನೆಟ್ ಆಗಿ ಬರುತ್ತೆ. ಓಕೆ, ನಿಮ್ದು ಒಂದು ಜರ್ನಿ ಆಗೋ ಚಾನ್ಸಸ್ ಕೂಡ ಇದೆ. ನಿಮ್ಗೆ ಎಲ್ಲರೂ ಸಪೋರ್ಟ್ ಕೂಡ ಮಾಡ್ತಾರೆ, ನಿಮ್ಮ ಕಾಲೀಗ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ವರ್ಕ್ ಝೋನ್ ಅಲ್ಲಿ ಎಲ್ಲರೂ ಕೂಡ ಒಂದು ನಿಮ್ಗೆ ಸಪೋರ್ಟ್ ಮಾಡುವಂತ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ ನನ್ಗೆ. ಚೆನ್ನಾಗಿದೆ. ಓಕೆ, ಎಲ್ಲಾದ್ರೂ ನೀವು ಸಣ್ಣದೊಂದು ಟ್ರಿಪ್ ಅಂತ ಮಾಡ್ಬೋದು, ಮತ್ತೆ ಈ ಹಿಂದೆ ಮಾಡಿದೀರಾ, ಇನ್ ಮುಂದೆನೂ ಬಿಸ್ನೆಸ್ ಟ್ರಿಪ್ ಅಂತ ಮಾಡ್ಬೋದು. ಬಟ್ ಇದು ಎಂಜಾಯ್ಮೆಂಟ್ ಆಗುವಂತ ಟ್ರಿಪ್ ಅಂತ ಹೇಳ್ಬೋದು. ಓಕೆ, ಇನ್ನು ಹಾಗಿದ್ರೆ ಏನ್ ಮಾಡಬಾರ್ದು ಅಂತ ಯೂನಿವರ್ಸ್ ಹೇಳ್ತಾ ಇದೆ ನೋಡಿ. ಕೆಲವೊಂದ್ ಸಾರಿ ಏನಾಗುತ್ತೆ, ನಮ್ಗೆ ಏನ್ ರಿಸೋರ್ಸಸ್ ಬಂದಿರುತ್ತೆ. ಓಕೆ, ಸೊ ಅವಾಗ ನಾವ್ ಏನ್ ಮಾಡ್ತೀವಿ, ತುಂಬಾ ಅದನ್ನ ಹತ್ತಿಟ್ಕೊಳ್ಳಿಕ್ಕೆ ನೋಡ್ತೀವಿ. ಸೊ ನಮಗಾಗಿ ನಾವು ಯಾವುದು ಸ್ಪೆಂಡ್ ಮಾಡೋದಿಲ್ಲ. ಓಕೆ, ಹಾಗಾಗಿ ಇಲ್ಲಿ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ತುಂಬಾ ಅದನ್ನ ಏನ್ ನಿಮ್ಮ ಸಕ್ಸಸ್ ಇದೆ, ಏನ್ ದುಡ್ಡಿದೆ ಅದನ್ನ ತುಂಬಾ ಹೋಲ್ಡ್ ಮಾಡಿ ಇಟ್ಕೊಳ್ಳಿಕ್ ಹೋಗ್ಬೇಡಿ. ಅದು ನಿಮ್ಗೆ ನೆಗೆಟಿವ್ ಆಗಿ ಕಾಡ್ಲಿಕ್ಕೆ ಶುರು ಆಗುತ್ತೆ. ಓಕೆ, ಹಾಗಾಗಿ ಏನ್ ಮಾಡ್ಬೇಕು, ಸ್ವಲ್ಪ ನಿಮಗಾಗಿ ನೀವು ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡ್ಬೇಕು. ನಿಮ್ಮ ಒಂದು ಏನಿದೆ, ನಿಮ್ಮ ಬಿಸ್ನೆಸ್ ಪರ್ಪಸ್ ಏನಿದೆ, ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಮಾಡಿದೀರಾ, ಬಟ್ ಸ್ವಲ್ಪ ಹೋಲ್ಡ್ ಅಲ್ಲಿ ಇಟ್ಟಿದ್ದೀರಾ. ಓಕೆ,
ಇನ್ನು ನಿಮ್ಗೆ ಗ್ರೋತ್ ಕೂಡ ಆಗುತ್ತೆ ಇದರಲ್ಲಿ. ಆದ್ರೆ ನೀವು ನಿಮ್ಮ ಮೇಲೆ ಕೂಡ ಸ್ವಲ್ಪ ಖರ್ಚನ್ನ ಮಾಡ್ಕೊಳ್ಳಿ. ಮತ್ತೆ ಇದು ನಿಮ್ಗೆ ಗ್ರೋತ್ ಎಷ್ಟಾಗುತ್ತೆ ಅಂತಂದ್ರೆ, ನೀವು ಎಲ್ಲಾದ್ರೂ ಒಂದು ಸಣ್ಣದಾಗಿ ನಾನು ಹೇಳೋದು, ಒಂದು ಲ್ಯಾಂಡ್ ಪರ್ಚೇಸ್ ಮಾಡುವಂತ ಚಾನ್ಸಸ್ ಇದೆ, ಅಥವಾ ಒಂದು ಮನೆ ಪರ್ಚೇಸ್ ಮಾಡುವಂತದ್ದು ಚಾನ್ಸಸ್ ಇದೆ, ಅಲ್ಲೇ ನೀವಿರುವಂತ ಪ್ಲೇಸ್ ಅಲ್ಲಿ ಎಲ್ಲಾದ್ರೂ. ಈ ರೀತಿ ಒಂದು ನನ್ಗೆ ಎನರ್ಜಿ ಬರ್ತಾ ಇದೆ, ಬರುವಂತ ದಿನಗಳಲ್ಲಿ ಈ ರೀತಿ ಆಗುವಂತ ಚಾನ್ಸಸ್ ಇದೆ. ಓಕೆ, ಸ್ವಲ್ಪ ಥಿಂಕ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಥಿಂಕ್ ಮಾಡಿ ಅದನ್ನ ಯಾವ ರೀತಿ ಬಳಸಬೇಕು ಅನ್ನೋದು ಕೂಡ ಥಿಂಕ್ ಮಾಡಿ. ಓಕೆನಾ? ಇನ್ನು ನಾನು ನೋಡ್ತಾ ಇರೋದು, ರಿಲೇಶನ್ಶಿಪ್ ಅಲ್ಲಿ ಮೋಸ್ಟ್ಲಿ ನಿಮ್ಮ ಲೈಫ್ ಅಲ್ಲಿ ಯಾರಾದ್ರೂ ಒಬ್ರು ಎಂಟ್ರಿ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಹೊಸದೊಂದು ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿದೆ ನಿಮ್ಮ ಲೈಫ್ ಅಲ್ಲಿ. ಧನುರ್ ರಾಶಿಯವರೇ, ಎಷ್ಟು ರಿಲೇಟ್ ಆಗುತ್ತೆ ನನಗೆ ಒಂದ್ಸಾರಿ ನೀವು ಇದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ ನೋಡಿ, ನಾನು ನೋಡ್ತಾ ಇರೋದು ಯಾರೋ ಒಬ್ಬ ಹೊಸ ವ್ಯಕ್ತಿಯ ಪರಿಚಯ ನಿಮ್ಮ ಲೈಫ್ ಅಲ್ಲಿ ಆಗಿದೆ. ಮೇ ಬಿ ನಿಮ್ಮ ಬಿಸ್ನೆಸ್ ಆಸ್ಪೆಕ್ಟ್ ಇಂದ ಇರ್ಬೋದು, ನಿಮ್ಮ ವರ್ಕ್ ಝೋನ್ ಅಲ್ಲಿ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಝೋನ್ ಅಲ್ಲಿ ಇರ್ಬೋದು. ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದಾರೆ, ನೀವು ಕೂಡ ವಿಚಾರ ಮಾಡುವಂತದ್ದು ಅವ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ವಿಚಾರ ಮಾಡ್ತಾ ಇದ್ದೀರಾ. ಮುಂದೆ ಏನಾದ್ರೂ ಪ್ರಾರಂಭ ಮಾಡಬೇಕು, ಅವ್ರ ಜೊತೆ ಲೈಫ್ ಅನ್ನ ಶುರು ಮಾಡ್ಕೋಬೇಕು ಅನ್ನುವಂಥದ್ದು ನಿಮ್ಗೆ ತುಂಬಾನೇ ಅನಿಸ್ತಾ ಇದೆ. ನೀವು ವಿಚಾರದಲ್ಲಿದ್ದೀರಾ, ಒಂದು ಎಂಗೇಜ್ಮೆಂಟ್ ಅಂತ ಇರಬಹುದು. ನೀವು ಸ್ವಲ್ಪ ಸೀರಿಯಸ್ ಆಗಿದ್ದೀರಾ ರಿಲೇಶನ್ಶಿಪ್ ಬಗ್ಗೆ. ಪ್ರೆಸೆಂಟ್ ಮೂಮೆಂಟು ನಿಮ್ಮ ಮೈಂಡ್ ಅಲ್ಲಿ ನಡೀತಾ ಇರುವಂತದ್ದು, ನೀವು ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಓಕೆ, ಯಾಕಂದ್ರೆ ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ಅನ್ನ ಕಾಣ್ತಾ ಇದ್ದೀರಾ ಅವ್ರ ಜೊತೆಗೆ. ನೀವು ಸ್ಟೆಬಿಲಿಟಿ ಕಾಣ್ತಾ ಇದೆ, ಒಂದು ಹಾರ್ಮನಿ ಕಾಣ್ತಾ ಇದೆ. ಮತ್ತೆ ಇನ್ನೂ ಹೇಳ್ಬೇಕಂತಂದ್ರೆ, ನಿಮ್ಮ ಫ್ಯಾಮಿಲಿ ಅವ್ರ ಸಪೋರ್ಟ್ ಕೂಡ ಇರುತ್ತೆ ಇದರಲ್ಲಿ. ತುಂಬಾ ಎಮೋಷನಲಿ ನೀವು ತುಂಬಾ ಕನೆಕ್ಟೆಡ್ ಇದ್ದೀರಾ ಆ ಪರ್ಸನ್ಗೆ ಅಂತ ಹೇಳ್ಬಹುದು. ಹಾಗಿದ್ರೆ ನಿಮ್ಗೆ ಏನು ಬರುವಂತ ದಿನಗಳಲ್ಲಿ ಏನಾಗಬಹುದು? ನೀವೇನೋ ಸೀರಿಯಸ್ ಆಗಿದ್ದೀರಾ ಆ ಪರ್ಸನ್ ಬಗ್ಗೆ, ಬಟ್ ಆ ಪರ್ಸನ್ ನಿಮ್ಗೆ ಅಷ್ಟೇ ಸೀರಿಯಸ್ ಆಗಿ ಇದ್ದಾರಾ ನಿಮ್ಮ ಜೊತೆಗೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿದೆ. ಓಕೆ, ಸೊ ಪರ್ಸನ್ ನೀವು ಒಂದ್ಸಾರಿ ಅವ್ರ ಜೊತೆಗೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು. ಅವರು ನಿಮ್ಮ ಜೊತೆಗೆ ಅಷ್ಟೇ ಫ್ರೀ ಆಗಿದ್ದಾರಾ, ಅವರು ನಿಮ್ಮ ಜೊತೆಗೆ ಅಷ್ಟೇ ಕಂಫರ್ಟೇಬಲ್ ಆಗಿದ್ದಾರಾ? ನೀವೇ ಡಿಸೈಡ್ ಮಾಡೋದಲ್ಲ, ಸ್ವಲ್ಪ ಅವ್ರ ಜೊತೆಗೆ ಇದನ್ನ ಡಿಸ್ಕಸ್ ಮಾಡಿ. ಯಾಕಂತಂದ್ರೆ ಇನ್ ಕೇಸ್ ನೀವು ಎಲ್ಲ ಚೆನ್ನಾಗಿದೆ, ನೀವೆಲ್ಲ ಮಾಡ್ತಾ ಇದ್ದೀರಾ, ನೀವೆಲ್ಲ ವಿಚಾರ ಮಾಡ್ತಾ ಇದ್ದೀರಾ, ಹೊಸ ಆಸ್ಪೆಕ್ಟ್ ಇಟ್ಕೊಂಡಿದ್ದೀರಾ, ಬಟ್ ಅವ್ರ ಕಡೆಯಿಂದ ಇಲ್ಲ ಅಂದ್ರೆ ನಿಮ್ಗೆಲ್ಲೋ ಒಂದ್ ಕಡೆ ಡಿಸಪಾಯಿಂಟ್ಮೆಂಟ್ ಆಗುವಂತ ಚಾನ್ಸಸ್ ನನಗೆ ತುಂಬಾ ಕಾಣ್ತಾ ಇದೆ. ಓಕೆ, ಹಾರ್ಟ್ ಬ್ರೇಕ್ ಆಗುವಂತದ್ದು, ಡಿಸಪಾಯಿಂಟ್ಮೆಂಟ್ ಆಗುವಂತದ್ದು ಕಾಣ್ತಾ ಇದೆ. ಹಾಗಾಗಿ ಯಾವುದಕ್ಕೂ ಒಂದು ಸಾರಿ ಏನ್ ಮಾಡಿ, ಅವ್ರ ಜೊತೆಗೆ ಈ ರೀತಿ ಏನಿದೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅವ್ರ ಜೊತೆಗೆ ಇದನ್ನ ಶೇರ್ ಮಾಡ್ಕೊಂಡಿದ್ದೀರಾ. ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕಂದ್ರೆ, ಅದನ್ನ ನೀವು ಶೇರ್ ಮಾಡ್ಕೊಳ್ಳಿ. ನೀವೆಲ್ಲ ವಿಚಾರ ಮಾಡಿದೀರಾ, ಬಟ್ ಅವ್ರ ಜೊತೆಗೂ ಒಂದ್ಸಾರಿ ಶೇರ್ ಮಾಡ್ಕೊಂಡು ನೀವೇನಾದ್ರೂ ಡಿಸ್ಕಷನ್ ಮಾಡಿದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಸೊ ಅದ್ರ ಮೇಲೆ ನೀವು ಡಿಸೈಡ್ ಮಾಡಬಹುದು. ಓಕೆ, ಮತ್ತೆ ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಯೂನಿವರ್ಸ್ ಗೈಡ್ಲೈನ್ಸ್ ಏನ್ ಬರ್ತಾ ಇದೆ ಅಂತ ಕೂಡ ನೋಡೋಣ. ರಿಲೇಶನ್ಶಿಪ್ ಅಲ್ಲಿ ಈಗ ಏನ್ ನೀವು ಅನ್ಕೊಳ್ತೀರಾ, ಈ ಒಂದು ರಿಲೇಶನ್ಶಿಪ್ ನೀವು ಕರೆಕ್ಟ್ ಆಗಿ ಅದನ್ನ ಅಪ್ರೋಚ್ ಮಾಡಿದ್ದೇ ನಿಜ ಆಯ್ತು ಅಂತಂದ್ರೆ ಏನಾಗುತ್ತೆ, ಇನ್ ಫ್ಯೂಚರ್ ಅಲ್ಲಿ ಬರುವಂತ ದಿನಗಳಲ್ಲಿ ನಿಮ್ದು ಒಂದು ಲಾಂಗ್ ಲಾಸ್ಟಿಂಗ್ ಇರೋಂತ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ. ಇಬ್ಬರ ನಡುವೆನೂ ಕೂಡ ಮ್ಯೂಚುವಲ್ ರೆಸ್ಪೆಕ್ಟ್ ಇರುತ್ತೆ, ಲವ್ ಇರುತ್ತೆ, ಶೇರಿಂಗ್ ಕೇರಿಂಗ್ ಎಲ್ಲಾನು ಇರುತ್ತೆ. ಓಕೆ, ಯೂನಿವರ್ಸ್ ನಿಮ್ಗೆ ಮೆಸೇಜ್ ಕೊಡ್ತಾ ಇದೆ. ಅದಕ್ಕೆ ನೀವು ಏನ್ ಮಾಡ್ಬೇಕು, ಸ್ವಲ್ಪ ಡಿಸ್ಕಷನ್ ಮಾಡಿ. ತುಂಬಾ ಪಾಸಿಟಿವ್ ಆಗಿ ರಿಸಲ್ಟ್ ಬರ್ತಾ ಇದೆ ನಿಮ್ಗೆ. ನೋಡಿ, 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಇದು ಒಂದು ಫುಲ್ಫಿಲ್ಮೆಂಟ್ ಇರುವಂತ ಕಾರ್ಡ್ ಇದು. ಓಕೆ, ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಒಂದು ಫುಲ್ಫಿಲ್ಮೆಂಟ್ ಡೆಫಿನೆಟ್ ಆಗಿ ಸಿಗುತ್ತೆ. ಬಟ್ ಬಿಫೋರ್ ದ್ಯಾಟ್ ನೀವೇನ್ ಮಾಡ್ಬೇಕು, ಸ್ವಲ್ಪ ಡಿಸ್ಕಷನ್ ಅವ್ರ ಜೊತೆಗೂ ಮಾಡಿ. ಯಾವುದೇ ರೀತಿಯಾದಂತ ಕನ್ಫ್ಯೂಷನ್ಸ್ ಬೇಡ ಅನ್ನೋವಂಥದ್ದು ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಹಾಗಿದ್ರೆ ಫ್ರೆಂಡ್ಸ್, ಈ ರೀಡಿಂಗ್ ನಿಮ್ಗೆ ಎಷ್ಟು ಕನೆಕ್ಟ್ ಆಯ್ತು, ಒಂದು ಮೆಸೇಜ್ ಅಥವಾ ಒಂದು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಮತ್ತೆ ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ, ಕನೆಕ್ಟ್ ಆಯ್ತು ಅಂತಂದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ. ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು.